ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟ್ ಯುವರ್ ಸೆಲ್ಫ್. ನೀವು ಆವಾಗಲೇ ನೋಡ್ದಂಗೆ ನಾನಿಲ್ಲಿ ನೀಡಲ್ಸ್ ತೋರ್ಸಕತ್ತೀನಿ. ಸೊ ನೀಡಲ್ ನಂಬರ್ 10 ಮತ್ತು ನೀಡಲ್ ನಂಬರ್ 9 ಎರಡು ತೊಗೊಂಡಿನಿ. ನೀವು ಯಾವುದಾದ್ರೂ ಒಂದು ತೊಗೊಂಡ್ರೂ ಆಗ್ತೈತಿ. ನಾನು ಯಾವ್ದ್ಯಾವುದು ಬೇಕು ನೆಸೆಸಿಟಿ ಐತಿ ಬಿಗಿನರ್ಸ್ಗೆ ಅಷ್ಟು ಮಾತ್ರ ತೋರ್ಸಕತ್ತೀನಿ. ಇನ್ನು ಭಾಳ ಮೆಟೀರಿಯಲ್ಸ್ ಬರ್ತಾವೆ, ಅವನ್ನ ಯೂಸ್ ಮಾಡೋರು ಮಾಡ್ತಾರೆ, ಇಲ್ಲಾಂದ್ರೆ ಬೇಸಿಕ್ ಇಷ್ಟೇ ಬೇಕು. ಸೊ ಇದನ್ನು ನಾವು ಫಸ್ಟ್ ಯೂಸ್ ಮಾಡೋಕೆ ಬೇಕಾಗ್ತೈತಿ. ಸೊ ಫಸ್ಟ್ ನೀಡಲ್ಲು ಕ್ರೋಶ ನೀಡಲ್ ಅಂತ ಕರಿತೀವಿ. ಸೊ ಸಿಲ್ಕ್ ಥ್ರೆಡ್ಗೂ ಬೇಕು. ಸಿಲ್ಕ್ ಥ್ರೆಡ್ ಯಾವುದಾದ್ರೂ ತೊಗೋರಿ. ನಾನು ಯೂಸ್ ಮಾಡೋದು ಸಿಲ್ಕ್ ಥ್ರೆಡ್ ಬಂದು ಬುಲೆಟ್ ಮತ್ತು ರಾಜ್ ಇವೆರಡು ಜಾಸ್ತಿ ಯೂಸ್ ಮಾಡೋದು, ಬೇರೆ ಯಾವುದು ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ. ಸೊ ಬುಲೆಟ್ಟು ಮತ್ತು ರಾಜ್ ಯೂಸ್ ಮಾಡ್ತೀನಿ. ನೀಡಲ್ಲು ಅಂದ್ರೆ ಕ್ರೋಶ ನೀಡಲ್ ಮತ್ತು ಸಿಲ್ಕ್ ಥ್ರೆಡ್. ಇದು ಮಾಮೂಲಿ ನೀಡಲ್ ಸೂಜಿ, ನಾವು ಬಟ್ಟೆ ಗಿಟ್ಟೆ ಎಲ್ಲ ಹೊಲ್ಕೋಬೇಕಾದ್ರೆ ಯೂಸ್ ಮಾಡೋದು ಮಾಮೂಲಿ ನೀಡಲ್ ಐತಿದು. ಸೊ ನೆಕ್ಸ್ಟ್ ಯೂಸ್ ಮಾಡೋದು ನಾನು ಸರಿ ಥ್ರೆಡ್. ನೀವು ಯಾವುದೇ ಬ್ರ್ಯಾಂಡ್ ತೊಗೋರಿ, ಬಟ್ ನಾನು ಒಂದು ಸತಿ ಈ ರೀತಿ ದೊಡ್ಡದು ತೊಗೊಂಡು ಇಟ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಅಗ್ಲಗ್ಲ ತೊಗೊಳ್ಳೋದಿರೋದಿಲ್ಲ. ಸೊ ಸರಿ ಥ್ರೆಡ್ ಅದಾದ್ಮ್ಯಾಗ ನಾನು ಕಟರ್ ಅಥವಾ ಕತ್ರಿ ಯಾವುದಾದ್ರೂ ತೊಗೋಬೋದು. ಭಾಳ ಅಂದ್ರೆ ಭಾಳ ಬೇಕಾಗಿರೋದು ಸೊ ಇವು. ಮತ್ತು ಇನ್ನೂ ಒಂದು ಗಮ್ಮು. ಸೊ ಫ್ಯಾಬ್ರಿಕ್ ಗ್ಲೂ ತೊಗೋರಿ, ಯೂಸ್ಫುಲ್ ಆಗಿರ್ತೈತಿ. ಮಾಮೂಲಿ ಗಮ್ ತೊಗೊಳಕ್ಕೆ ಹೋಗಬೇಡ್ರಿ, ಫ್ಯಾಬ್ರಿಕ್ ಗ್ಲೂ ತೊಗೋರಿ. ಸೊ ಇವು ಬೇಕಾಗಿರುವಂಥದ್ದು. ಸೊ ನಾವು ನೋಡ್ರಿ, ನೀಡಲ್, ಸಿಲ್ಕ್ ಥ್ರೆಡ್, ಝರಿ ಥ್ರೆಡ್, ಗ್ಲೂ ಮತ್ತು ಕಟರ್ ಮತ್ತು ಸೂಜಿ ಇವಿಷ್ಟು. ಸೊ ನಾನು ಈಗ ನಿಮ್ಗೆ ತಿಳಿಸಕತ್ತಿರೋದು ಚೈನ್ ಸ್ಟಿಚ್ ಹೆಂಗೆ ಹಾಕೋದು ಅಂತ. ಸೊ ನಾನಿಲ್ಲಿ ನಿಮ್ಗೆ ದಾರದಾಗ ತೋರ್ಸಕತ್ತೀನಿ. ಸೊ ನೀವು 6 ಎಳೆ ದಾರ ತೊಗೊಂಡು ನೀವು ಕೂಡ ಹಾಕ್ಬೋದು. ಸೊ ನೀವು ಡೈರೆಕ್ಟ್ ಬಟ್ಟೆಗೂ ಹಾಕ್ರಿ. ನಾನಿಲ್ಲಿ ನಿಮಗೆ ನಿಧಾನಾಗಿ ಅರ್ಥ ಆಗಲಿ ಅಂತೇಳಿ ತೋರ್ಸಕತ್ತೀನಿ. ಸೊ ಈ ಒಂದು ಚೈನ್ ಸ್ಟಿಚ್ ಏನೈತಿ ಅದನ್ನು ನೀವು ಭಾಳ ಅಂದ್ರೆ ಭಾಳ ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಒಳ್ಳೆಯದಾಗ್ತೈತಿ, ಅಂದರೆ ಕ್ಲೀನಾಗಿ ಫಿನಿಶಿಂಗ್ ಬರ್ತೈತಿ. ಸೊ ಹಿಂಗೆ ನಾನು ಒಂದು ಕೈಯಲ್ಲಿ ದಾರ ಮತ್ತು ನೀಡಲ್ ಹಾಕಿ ಇನ್ನೊಂದು ಕೈಯಲ್ಲಿ ದಾರನ ಸುತ್ಕೋಬೇಕು. ಸೊ ಸುತ್ಕೊಂಡು ಈಗ ನೋಡ್ರಿ, ನೀಡಲ್ ಮ್ಯಾಗ ದಾರ ಬರ್ತೈತಿ ಹಿಂಗೆ ನೋಡ್ರಿ. ನೀಡಲ್ ಮ್ಯಾಗ ಹಿಂಗೆ ಬರಬಾರ್ದು, ಯಾವತ್ತೂ ಬರಬಾರ್ದು. ಹಿಂಗೆ ಕೆಳಗಿಂದ ಮ್ಯಾಗ ಬಂದು ಮತ್ತು ನಾವು ಆ ಹೋಲ್ ಏನೈತಲ್ಲ ಆ ಹೋಲ್ ಒಳಗೆ ನಾವು ದಾರನ ತೊಗೋಬೇಕು ಹಿಂಗೆ. ಸೊ ಮತ್ತು ಮ್ಯಾಗ ನೀಡಲ್ ಮ್ಯಾಗ ಮತ್ತು ಈ ಹೋಲ್ ಒಳಗೆ. ಸೊ ಇದು ಚೈನ್ ಸ್ಟಿಚ್. ಸೊ ನೀಡಲ್ ಮ್ಯಾಗ ದಾರ ತೊಗೊಂಡು ಈ ಹೋಲ್ ಒಳಗೆ ಹಾಕೋದು. ಅರ್ಥ ಆಯಿತು ಅಂದ್ಕೊಳಕತ್ತೀನಿ. ನಾನು ನಿಧಾನಕ್ಕೆ ತೋರ್ಸಕತ್ತೀನಿ. ಸೊ ನೀಡಲ್ ಮ್ಯಾಗ ದಾರ ತೊಗೊಂಡು ಹೋಲ್ ಒಳಗೆ ಎಳ್ಕೊಳ್ಳೋದು. ನಾವು ಎಣೆ ಬಂದಂಗೆ ಅಂದ್ರೆ ನಾವು ಜಡೆ ಹೆಂಗೆ ಎಣಿತೀವಲ್ಲ ಆ ರೀತಿಯಾಗಿ ಬರ್ತೈತಿದು. ಸೊ ಹಿಂಗೆ ನಾವು ಹಾಕೋಬೇಕು. ಸೊ ಸೇಮ್ ಹಿಂಗೆ ನಾವು ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ಬೇಕು. ಸೊ ಇದನ್ನು ನೀವು ಭಾಳ ಅಂದ್ರೆ ಭಾಳ ಪ್ರಾಕ್ಟೀಸ್ ಮಾಡಿರಿ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಬೇಸಿಕ್ ಯಾವ್ಯಾವ ಸ್ಟಿಚ್ಗಳು ಬೇಕು ಅನ್ನೋದು ಏನೈತಿ ಅದು ನಾನು ಅಪ್ಲೋಡ್ ಮಾಡಕತ್ತೀನಿ ವೀಡಿಯೋಸು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ಯಾರು ಕಲಿಬೇಕಂತ ಇರ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಸೊ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈಗ ನಾನು ನಿಮ್ಗೆ ನೋಡ್ರಿ, ಈ 6 ಎಳೆ ದಾರ ತೊಗೊಂಡು ಹಿಂಗೆ ಗಂಟು ಹಾಕ್ಬೇಕು.
6 ಎಳೆ ದಾರನ ತೊಗೊಂಡು ಗಂಟು ಹಾಕ್ರಿ. 1 ಗಂಟೆ ಸ್ವಲ್ಪ ದಪ್ಪ ಬರಲಿಲ್ಲ ಅಂದರೆ 2 ಗಂಟೆ ಹಾಕ್ರಿ. ಯಾಕಂದರೆ ಹಿಂದೆ ಸೀರೆಗೆ ಅದು ಕ್ಲೀನಾಗಿ ಲಾಕ್ ಆಗಬೇಕು. ಸೊ ನಾನೀಗ ಸಿಂಗಲ್ ಕ್ರೋಶ ಅಂದ್ರೆ ಲಾಕ್ ಸ್ಟಿಚ್ ಹೆಂಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ಸಿಂಗಲ್ ಕ್ರೋಶ ಅಂತಾರೆ, ಲಾಕ್ ಸ್ಟಿಚ್ ಅಂತಾರೆ. ಸೊ ಹಿಂಗೆ ನಾವು ಸಿಂಗಲ್ ಕ್ರೋಶ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಬಟ್ಟೆಗೆ ಹಿಂಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇದನ್ನು ಕೂಡ ಸಿಂಗಲ್ ಕ್ರೋಶನೂ ಅಂತಾರೆ, ಲಾಕ್ ಸ್ಟಿಚ್ ಅಂತಾರೆ, ಮತ್ತು ಕನ್ಫ್ಯೂಸ್ ಆಗಬೇಡ್ರಿ. ನೋಡಿರಿ, ಹಿಂಗೆ ನೀಡಲ್ ಮ್ಯಾಗ ದಾರ ತೊಗೊಂಡು ಇದು ಲಾಕ್ ಸ್ಟಿಚ್. ಸೊ ಮತ್ತೆ ಇನ್ನೊಂದು ಸತಿ ನೋಡೋಣ. ಬಟ್ಟೆಗೆ ನೀಡಲ್ನ ಹಾಕಿ ನೀಡಲ್ ಮೇಲೆ ದಾರ ತೊಗೊಂಡು ಬಟ್ಟೆಯಿಂದ ಹೊರಗೆ ತಂದು ಲಾಕ್ ಮಾಡೋದು ಸಿಂಗಲ್ ಕ್ರೋಶ ಅಂದ್ರೆ ಲಾಕ್ ಸ್ಟಿಚ್. ಸೊ ಇವತ್ತಿನ ವಿಡಿಯೋದಾಗ ನೀವು ಚೈನ್ ಸ್ಟಿಚ್ ಹೆಂಗೆ ಹಾಕೋದು ಮತ್ತು ಲಾಕ್ ಸ್ಟಿಚ್ ಸಿಂಗಲ್ ಕ್ರೋಶ ಹೆಂಗೆ ಹಾಕೋದು ಅನ್ನೋದನ್ನು ನೋಡೀವಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿರಿ, ಬೇಸಿಕ್ ಹೆಂಗೆ ಅಂತೇಳಿ ಪ್ರಾಕ್ಟೀಸ್ ಮಾಡಿರಿ. ಸೊ ಪ್ರಾಕ್ಟೀಸ್ ಮಾಡ್ರೆ ನಿಮಗೂ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರ್ತೈತಿ. ಸೊ ಇದೇ ರೀತಿ ನೆಕ್ಸ್ಟ್ ಸ್ಟಿಚ್ಗಳನ್ನ ನಾನು ತೊಗೊಂಡು ಬರಕತ್ತೀನಿ. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.